ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಅಣ್ಣ ಚಿತ್ರರಂಗದ ಅಷ್ಟೇ ಅಲ್ಲ, ವೈಯಕ್ತಿಕವಾಗಲೂ ಎಲ್ಲದರಲ್ಲೂ ಕೂಡ ನಾನು ಅಣ್ಣನ ಸ್ಥಾನವನ್ನು ಕೊಡೋದು ನನ್ನ ವೆಂಕಿ ಅಣ್ಣಂಗೆ. ಯಾಕೆಂತಂದರೆ ಅವರು ಒಂದು ರೀತಿ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಎಲ್ಲರನ್ನೂ ಒಂದು ರೀತಿಯಾಗಿ ನಂಬಿಕೆಯಲ್ಲಿ ತಗೊಂಡು ಎಲ್ಲರನ್ನೂ ಕೈ ಹಿಡಿದು ನಡೆಸುವಂಥ ಶಕ್ತಿ ಮತ್ತು ಬುದ್ಧಿ, ಆರೋಗ್ಯ ಎಲ್ಲ ಇರೋದು ನನ್ನ ಅಣ್ಣನಿಗೆ. ಒಂದು ರೀತಿಯಲ್ಲಿ ನಮಗೆ ಯಾರಪ್ಪ ಅಂತಂದ ತಕ್ಷಣ ನಮ್ಗೆ ಸಿಗೋದು ವೆಂಕಿ ಅಣ್ಣ. ವೆಂಕಿ ಅಣ್ಣನಿಗೆ ಮತ್ತು ಇಲ್ಲಿ ನನ್ನ ಗುರುಗಳು ಪಕ್ಕದಲ್ಲಿ ಸುಚೀಂದ್ರ ಪ್ರಸಾದ್ರವರು. ಕನ್ನಡ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಲೇ ಮಾತಾಡಬೇಕು, ಇಲ್ಲಾಂದರೆ ತಪ್ಪುಗಳನ್ನ ಹುಡುಕ್ತಿರ್ತಾರೆ, ಏನೇನು ಮಾತಾಡ್ತೀಯಮ್ಮ ನೀನು ಅಂತ. ತುಂಬ ನನಗೆ ಮನಸ್ಸಿಗೆ ಹತ್ತಿರವಾದ ಕ್ಯಾರೆಕ್ಟರ್ ಸಾವಿತ್ರಿಬಾಯಿ ಫುಲೆ. ಅಫ್ಕೋರ್ಸ್ ಅವ್ನು ತುಂಬ ಸತಿ ಹೇಳ್ಬೇಡಮ್ಮ ಅಂದಿದ್ದಾನೆ, ಆದರೂ ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಮುಖ್ಯವಾದ ಕಾರಣ ಸುಚೀಂದ್ರ ಪ್ರಸಾದ್ ಅವರು. ಮತ್ತು ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಯಾವತ್ತಿಗೂ ಉದಯೋನ್ಮುಖ ನಟ ಅನ್ನಿಸೋದು ಅಥವಾ ಹೊಸಬ ಅನ್ನಿಸೋದು, ಎಲ್ರಿಗಿಂತ ಸೀನಿಯರ್ ಆಗಿದ್ದರು, ನನಗಿಂತ ಸೀನಿಯರ್ ಆಗಿದ್ದರೂ ಕೂಡ. ಹೌದು, ಮಕ್ಕಳು ಪಾಠ ಮಾಡಿಲ್ಲೇನೋ ಸಿನಿಮಾದಲ್ಲಿ ಅಲ್ವಾ ಅಣ್ಣ? ಆದರೂ ಕೂಡ ಇವತ್ತಿಗೂ ಅದೇ ನಗು, ಅದೇ ಮುಗ್ಧತೆ, ಅದೇ ಒಳ್ಳೆಯತನ, ಅದೇ ಆತ್ಮೀಯತೆ ಇರುವ ಇನ್ನೊಬ್ಬ ನನ್ನ ಸಹೋದರ ವಿಜಯ ರಾಘವೇಂದ್ರ. ಮತ್ತು ಪೀಟರನ್ನು ನಾನು ನನ್ನ ಕಾರ್ತಿಕ್ಗೆ ಹೇಳ್ತಿದ್ದೆ, ಇವನ್ನೆಲ್ಲೋ ನೋಡಿದ್ದೀನಿ ಕಣೋ ಮೊದಲನೇ ಅಂತ. ಆಮೇಲೆ ನನಗೆ ಗೊತ್ತಾಯಿತು, ಯೂಟ್ಯೂಬ್ ಒಂದು ಚಾನಲ್ ಬರ್ತಿತ್ತಲ್ಲ ಹಾಡುಗಳು, ಉದಯ ಟಿ ವಿ, ಅದರಲ್ಲಿ ಆ್ಯಂಕರ್ ಆಗಿದ್ದ ಇವನು. ಆ ಮುಖ ಪರಿಚಯ ನನಗೆ. ಮೊದಲನೇದಾಗಿ ಈ ಗಂಧದ ಗುಡಿ ಪ್ರಶಸ್ತಿ ಸಮಾರಂಭಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಆಯ್ಕೆ ಸಮಿತಿಗೆ ತುಂಬ 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 ಧನ್ಯವಾದಗಳು. ಅದಕ್ಕೆ ನನ್ನನ್ನು ಫಸ್ಟು ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಅಲ್ಲಿ ನನ್ನ ರಿಲೇಟಿವ್ ಆಗಿರುವ ರಾಧಿಕಾ ಸತೀಶ್ ಅವ್ರು ಫಸ್ಟು ಫೋನ್ ಮಾಡಿದ್ರು. ಫೋನ್ ಮಾಡಿ ಹೇಳಿದ್ಮೇಲೆ ಈ ಥರ ಪೀಟರ್ ಅಂತ ಹೆಸರು ಕೂಡ ಕೇಳಿದ್ದೀನಿ, ಅದ್ರ ಗೊತ್ತಾಗ್ತಿಲ್ವೇ, ನೆನಪಾಗ್ತಿಲ್ಲ ಅಂತಂದೆ. ಆಮೇಲೆ ಬೆಂಗಳೂರು ಬಂದಮೇಲೆ ಪೀಟರ್ ಭೇಟಿ ಮಾಡಿದ್ರು. ಬಂದ ತಕ್ಷಣ ಹೇಳಿದಷ್ಟೇ, ಈ ಸತಿ ನೀವು ಬರಲ್ಲ ಅಂತ ಹೇಳಂಗಿಲ್ಲ, ನಿಮಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟಿದ್ದೀವಿ ಅಂದರು. ಯಾಕಪ್ಪ ಅಂದರೆ 2-3 ಸತಿ ಕರೆದಾಗ ನೀವು ಬರಲಿಲ್ಲ, ಅದಕ್ಕೆ ನಿಮ್ಮ ಲೈಫ್ ಟೈಮ್ ಕೊಟ್ಬಿಡೋಣ ಅಂತಿದ್ದೀವಿ. ನಾನಂದು ಅದಕ್ಕೋಸ್ಕರ ಕೊಡ್ತಿರೋದ ಅಂತ. ಆದರೆ ನನಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಹಲವಾರು ಮನಸ್ಸಿನಲ್ಲಿ ಪ್ರಶ್ನೆಗಳು ಓಡ್ತವೆ. ಇವರು ಸಮಾರಂಭ ಹೇಗೆ ಮಾಡ್ತಾರೆ, ಅಥವಾ ಯಾರ್ಯಾರು ಇದರಿಂದ ಇದ್ದಾರೆ, ಅಥವಾ ಹೇಗೆ ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದೆಲ್ಲ ಏನೇನೋ ಒಂದು ಕ್ವಶನ್ಸ್ಗಳು ನಮ್ಮ ಮನಸ್ಸಲ್ಲಿರುತ್ತೆ. ನನಗೆ ತುಂಬ ತುಂಬ ಮೆಚ್ಚಿಕೊಂಡ ಅಂಶ ಅಂತಂದರೆ, ಮೊದಲನೇದಾಗಿ ಆ ಸಮಾರಂಭಕ್ಕೆ ಇವರು ಯಾವುದೇ ಟಿಕೆಟ್ ಆಗಲಿ ಅಥವಾ ಯಾರ ಹತ್ರನಾದರೂ ದುಡ್ಡಿಸ್ಕೊಂಡಾಗಲಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿಲ್ಲ. ಇಡೀ ಅಂದರೆ ಮಧ್ಯಾಹ್ನದಿಂದ ರಾತ್ರಿವರೆಗೆ ಇಡೀ ಕಾರ್ಯಕ್ರಮವನ್ನು ಅಲ್ಲಿ ಯಾರು ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರನ್ನು ಕರೆದು ಅದರಲ್ಲಿ ಯಾರ್ಯಾರು ಒಂದು ವಿಶೇಷ ಸಾಧನೆಗಳನ್ನು ಮಾಡಿದ್ದಾರೆ ಅವರಿಗೆ ಗಂಧದ ಗುಡಿ ಅಂತ ಹೇಳಿ ಒಂದು ಒಳ್ಳೆಯ ಹೆಸರನ್ನ ಪ್ರಶಸ್ತಿಯನ್ನು ಕೊಡ್ತಾ, ಅವರಿಗೆ ಊಟ ತಿಂಡಿ ಅಲ್ಲಿ ಇರೋಕ್ಕಾಗಲಿ ಎಲ್ಲನೂ ಒಂಥರ ಎಲ್ಲ ಸಮಾರಂಭ ನೋಡಿಕೊಂಡು, ಅದರ ಜೊತೆಗೆ ಈ ಸಮಾರಂಭದ ಮೂಲಕ ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ಅವರು ದುಡಿದ ದುಡ್ಡಿಂದ ಏನಾದರೂ ಸಹಾಯ ಮಾಡಬೇಕು ಅಂಥೇಳಿ ಉದ್ದೇಶ ಇಟ್ಕೊಂಡು ಬಂದ ಹುಡುಗರು ಇವರು. ನನಗದು ತುಂಬ 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 ಮೆಚ್ಚುಗೆಯಾದಂಥ ಅಂಶ. ಏಕೆಂತಂದರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಹೊರದೇಶದಲ್ಲಿ ಮಾಡುವಾಗ ಅದಕ್ಕೆ ತುಂಬ ಜನ ಸ್ಪಾನ್ಸರ್ಗಳು ಅಥವಾ ಪ್ರಶಸ್ತಿಗಳನ್ನ ತೊಗೊಳ್ಬೇಕಾದ್ರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನೋ ವಿಷಯಗಳು ನಾವು ಕೇಳ್ತಾನೆ ಇರ್ತೀವಿ. ಅದೆಲ್ಲವೂ ಅಲ್ಲದೆ, ಅದು ಯಾವುದೇ ಅಪವಾದ ಇಲ್ಲದೆ ಪೀಟರ್ ಮಾಡ್ತಿದ್ದ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನನಗೆ ಅವರು ಆರಿಸಿ ಬಂದಿದ್ದಕ್ಕೆ ಮೊದಲೇ ತುಂಬ ತುಂಬ ಥ್ಯಾಂಕ್ಸ್ ಪೀಟರ್. ನಿನಗೂ, ದೀಪಕ್ ಅವರಿಗೂ ಮತ್ತು ಈ ನಿಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಪೀಟರ್ ಇಲ್ಲಿ ಬಂದಾಗ ಅಷ್ಟೇ ಅಲ್ಲ, ನನಗೆ ಆತನ ಬಗ್ಗೆ ತಿಳ್ಕೊಳ್ತಾ ಇರಬೇಕಾದ್ರೆ ಅನಿಸಿದ್ದು ಅಂದರೆ, ದುಬೈಗೆ ಅವನು ಹೋದಾಗ ಒಂದು ಕಂಪನಿಯ HR ಆಗಿ ಹೋಗಿದ್ದ. HR ಆಗಿ ಹೋದಾಗ ಅವನಲ್ಲಿ ಆ ಕಂಪನಿಯಲ್ಲಿ ಇದ್ದು ದುಡಿತಾ ಇರ್ಬೇಕಾದ್ರೆ ಅವನು ಪಟ್ಟ ಕಷ್ಟ, ಅಥವಾ ಅವನಿಗೆ ಅಲ್ಲಿ ಆ ಕೆಲಸದಲ್ಲಿ ಆಗಾಗ ಹೆಚ್ಚು ಕಮ್ಮಿ ಆಗ್ತಾ ಇದ್ದಿದ್ದು, ಇಲ್ಲಿ ಇವನನ್ನು ಹೊರದೇಶಕ್ಕೆ ಕಳಿಸಿ ಅವ್ರ ತಂದೆ ತಾಯಿ ಪಡ್ತಿದ್ದ ಕಷ್ಟ,
ಅಥವಾ ಎಲ್ಲರಿಗೂ ಏನಿರುತ್ತೆ ಅಂದರೆ ಹೊರಗಡೆ ದೇಶಕ್ಕೆ ಹೋಗಿದ ತಕ್ಷಣ ಏನೋ ತುಂಬ ದೊಡ್ಡ ಸಂಪಾದನೆ ಮಾಡಿಬಿಡ್ತಾರೆ, ತುಂಬ ಚೆನ್ನಾಗಿ ಆಗಿಬಿಡ್ತಾರೆ ಅನ್ನೋ ಒಂದು ಭ್ರಮೆ ಇರ್ತದೆ. ಅಂದರೆ ಅಲ್ಲಿಗೆ ಏನಿರಲ್ಲ, ಆರಾಮಾಗಿ ಹೊರದೇಶದಲ್ಲಿದ್ದರೆ ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ. ಆದರೆ ಪೀಟರ್ ಅಲ್ಲಿಗೆ ಹೋದಾಗ ಅವನ ಪಟ್ಟ ಕಷ್ಟ ಮತ್ತು ಅವನು ಅನುಭವಿಸಿದ ನೋವುಗಳನ್ನೆಲ್ಲ ಇನ್ನೊಬ್ಬ ಕನ್ನಡಿಗ ಇಲ್ಲಿಗೆ UAEಗೆ, ಅಂದರೆ ಅದರಲ್ಲೂ ಮುಖ್ಯವಾಗಿ ದುಬೈ ಮತ್ತು ಸುತ್ತಮುತ್ತಲು ಯಾರಾದರೂ ಕೆಲಸಕ್ಕೆ ಬಂದರೆ ಆ ಹುಡುಗನಿಗೆ ಆ ಥರ ತೊಂದರೆ ಆಗಬಾರ್ದು, ನಾನು ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡಿದ ಈ ಹುಡುಗ ಒಂದು ಸಣ್ಣ ಸಂಘವನ್ನು ಪ್ರಾರಂಭ ಮಾಡ್ತಾನೆ. 5ರಿಂದ 10 ಜನನ ಸೇರಿಸ್ಕೊಂಡು ಅಲ್ಲಿಗೆ ಯಾರು ಉದ್ಯೋಗ ಆರಿಸಿ ಬರ್ತಾರೆ ಅವ್ರನ್ನ ಗೈಡ್ ಮಾಡೋದಾಗಲಿ, ಅಥವಾ ಇಂಥ ಕಡೆ ಕೆಲಸ ಇದೆ ಅಂತ ಹೇಳೋದಾಗಲಿ, ಅವರನ್ನು ಅಲ್ಲಿಗೆ ಪ್ಲೇಸ್ಮೆಂಟ್ ಮಾಡೋದಾಗಲಿ, ಈ ಕೆಲಸವನ್ನು ಶುರು ಮಾಡ್ತಾನೆ. 5 ಜನ ಇದ್ದ ಆ ಸಂಘ ಇವತ್ತಿಗೆ ನನಗೆ ಗೊತ್ತಿರೋ ಹಾಗೆ 5,000 ಜನ ಇದ್ದಾರೆ ಆ ಸಂಘದಲ್ಲಿ. ಅಷ್ಟೇ ಅಲ್ಲ, ಅಲ್ಲಿನ ಕನ್ನಡಿಗರಿಗೆಲ್ಲರೂ ಒಂದು ವೀಕೆಂಡ್ ಔಟಿಂಗ್ ಕರ್ಕೊಂಡು ಹೋಗೋದು, ಕ್ರಿಕೆಟ್ ಆಡಿಸೋದು. ನೋಡಿ, ನಿನ್ನ ಜಾತಕ ಎಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ಅವನೇನು ಹೇಳಿಲ್ಲ, ಸತ್ಯ ಅದು. ನಾನೇನು ಕೇಳಲಿಲ್ಲ, ಅವನಿಗೆ ಹೇಳಿಲ್ಲ. ಅವ್ರನ್ನ ಔಟಿಂಗ್ ಕರ್ಕೊಂಡು ಹೋಗೋದು, ಕ್ರಿಕೆಟ್ ಆಡಿಸೋದು, ಅಥವಾ ಒಂದು ಸಂಘ ಕಟ್ಕೊಂಡು ಡ್ಯಾನ್ಸ್ಗಳು ಮಾಡೋದು, ಒಂದು ಸಣ್ಣ ಗೆಟ್ ಟುಗೆದರ್ ಮಾಡೋದು, ಅಥವಾ ಒಂದು ವಿಚಾರ ಸಂವಾದಗಳನ್ನು ಮಾಡೋದು, ಮಾತುಗಳು ಆಡೋದು, ಅಂದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು, ಕನ್ನಡ ಚಿತ್ರಗಳನ್ನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು, ಅಲ್ಲಿ ಕನ್ನಡ ಚಿತ್ರಗಳ ಚಿತ್ರಗಳಿಗೆ ಸಂಬಂಧಪಟ್ಟ ಪ್ರೊಡ್ಯೂಸರು, ಡೈರೆಕ್ಟ್ರು ಅಥವಾ ಹೀರೋಯಿನ್ನು ಅವ್ರನ್ನ ಕರೆಸಿ ಅವ್ರನ್ನ ಎಲ್ಲರಿಗೂ ಪರಿಚಯ ಮಾಡಿಕೊಡೋದು, ಈ ಥರ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿರುವಂಥ ಹುಡುಗ. ಪೀಟರ್, ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಪ್ಪ. ಯಾಕಂದರೆ ನೀನೊಬ್ಬನೇ ಬೆಳಿಬೇಕು ಅಂತ ಯಾವುದೇ ಆಸೆ ಇಟ್ಕೊಳ್ದೆ ನಿನ್ನ ಜೊತೆ ಎಲ್ಲರೂ ಬೆಳಿಬೇಕು ಅಂತ ಇದೆಯಲ್ಲ, ಅದು ನಿನ್ನ ಬಹಳ ಎತ್ತರವಾಗಿ ಕರ್ಕೊಂಡೋಗುತ್ತೆ. ಇದು ನಿನ್ನ ತುಂಬ ದೊಡ್ಡ ಯಶಸ್ಸು ಸಿಗಲಿ. ಗಂಧದ ಗುಡಿ ಅನ್ನುವ ಹೆಸರು ಆಗಲೇ ಗೌಡ್ರು ಹೇಳ್ತಿದ್ರು, ಅದಕ್ಕೊಂದು ಇರುವ ಬೆಲೆನೇ ಬೇರೆ, ಆ ಶ್ರೇಷ್ಠತೆಯೇ ಬೇರೆ. ನಮ್ಮ ಕರ್ನಾಟಕವನ್ನು ಗಂಧದ ಗುಡಿ ಅಂತಾರೆ, ಚಂದನದ ವನ ಅಂತ ಹೇಳ್ತಾರೆ, ಚಂದದ ಗುಡಿ ಹೇಳ್ತಾರೆ, ಏನೇನು ಹೇಳೋದಿಲ್ಲ. ಆ ಥರದ್ರಲ್ಲಿ ಗಂಧದ ಗುಡಿ ಆಗಿರುವ ನಮ್ಮ ನಾಡನ್ನು, ಆ ಗಂಧವನ್ನು ಇಡೀ ಪ್ರಪಂಚದಲ್ಲಿ ಪಸರಿಸಬೇಕು, ಮತ್ತು ಎಲ್ಲ ಕನ್ನಡಿಗರನ್ನು ಗುರುತಿಸಿ ಅವರ ಸಾಧನೆಯನ್ನೇ ಗುರುತಿಸಿ ಅವರಿಗೆ ಬೆಂತಟ್ಟು ಕೆಲಸ ಮಾಡಬೇಕು, ಮತ್ತು ಎಲ್ಲ ಕನ್ನಡಿಗರನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸ, ಮತ್ತು ಎಲ್ಲರೂ ತುಂಬ ಅದು ಸೇರೋದಿದೆಯಲ್ಲ, ಅದೇ ಒಂದು ಅದ್ಭುತವಾದ ಒಂದು ಸಮಯ ರೀ ಅದು. ಅಂತಹ ಒಂದು ಕೆಲಸವನ್ನು ಮಾಡ್ತಿರೋ ಪೀಟರ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಚೆನ್ನಾಗಾಗಲಿ ಈ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಆಗಲಿ. ಹಲವಾರು ನಿಜವಾಗಲೂ ಸಾಧನೆ ಮಾಡಿದ ಕನ್ನಡಿಗರಿಗೆ ನಿಮ್ಮ ಕೈಯಿಂದ ಒಂದು ದೊಡ್ಡ ಅವ್ರಿಗೊಂದು ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಪೀಟರ್, ನಿನಗೆ, ದೀಪಕ್ಕೆ ಹಾಗೂ ನಿನ್ನ ಎಲ್ಲ ಸ್ನೇಹಿತರಿಗೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂದರೆ ನಾನು ಖಂಡಿತ ಅಲ್ಲಿಗೆ ನಿಲ್ಲಿಸಲ್ಲ, ಅದು ನನ್ನ ಬಿಗಿನಿಂಗ್ ಅಂತ ತೊಗೊಳ್ತೀನಿ ಅಣ್ಣ. ಯಾವಾಗಲೂ ಲೈಫ್ ಟೈಮ್ ಅಚೀವ್ಮೆಂಟ್ ಸಾಕು ನೀವೆಲ್ಲ ಮಾಡಿದ್ದೀರ ತಗೊಳ್ಳಿ ಅಂತ ಇಲ್ಲ. ಐ ಆಲ್ವೇಸ್ ಫೀಲ್ ಇಟ್ ಇಸ್ ಮೈ ಬಿಗಿನಿಂಗ್. ನನಗೆ ಯಾವಾಗಲೂ ನನಗೆ ಅನಿಸೋದೇ ಇಲ್ಲ ನನಗೆಲ್ಲನೂ ಕಲ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ. ನನಗೆ ಐ ಆಲ್ವೇಸ್ ಫೀಲ್ ದಟ್ ದಿಸ್ ಇಸ್ ಮೈ ಫಸ್ಟ್ ಡೇ. ಸೊ ಲೈಫ್ ಟೈಮ್ ಅಚೀವ್ಮೆಂಟ್ ಆಲ್ಸೋ ಮೈ ಫಸ್ಟ್ ಅವಾರ್ಡ್ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.